ಹಾಂ ಹಲೋ. ಹಲೋ ಹಾಂ ನಮಸ್ತೆ, ಹೇಳಿ ಯಾರು? ಹಲೋ ಹಲೋ ಹೇಳಿ ಯಾರು? ನಾನು ಸುಷ್ಮಾ ಅಂತ ಹಾವೇರಿಯಿಂದ. ಹಾಂ ರೀ. ಒಂದು ಫ್ರಾಡ್ ಕೇಸ್ ಆಗಿತ್ತು, ಅದಕ್ಕೆ ಏನು ಮಾಡೋದಂತ ಕೇಳಕ್ಕೆ ಫೋನ್ ಮಾಡಿದ್ದೆ ನಿಮಗೆ. ಏನಾಗಿತ್ತು ನಿಮ್ಮದು? ಅದು ಇನ್ಸ್ಟಾದಲ್ಲಿ ಒಂದು ಆ್ಯಡ್ ಬಿಟ್ಟಿದ್ರು, ನೆಟ್ಟಾಸ್ ಪೆನ್ಸಿಲ್ ಅಂತಂದು. ಹಾಂ ರೀ. ಅದನ್ನ ನಾನು ಟ್ರೈ ಮಾಡೋಣ ಅಂತ ಮೆಸೇಜ್ ಮಾಡಿದ್ದೆ ಅವರಿಗೆ. ಏನು ಜಾಬ್ ಪರವಾದ ಜಾಬ್ ಹಾಂ ಹಾಂ ಜಾಬ್ ಪರ್ಪೋಸಿಗೆ ಹಾಂ. ಅದು ಮೆಸೇಜ್ ಹಾಕಿದ್ದೆ, ಅವ್ರು ರಿಪ್ಲೈ ಮಾಡಿದ್ರು, ಕನ್ನಡದಲ್ಲೇ ಮಾಡಿದ್ರು. ಹಾಂ. ಅವ್ರು ಫಸ್ಟ್ 650 ರೂಪಾಯಿ ಕೊಡ್ಬೇಕು ಅವರಿಗೆ, ನಾವು ಪೇ ಮಾಡಬೇಕು. ಏನು 650 ಪೇ ಮಾಡಿ ಅಂತಂದ್ರು? ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಗೇನು ಯಾವ ಥರ ಯಾರು ಬಂದತ್ತದು? ಅದು ಯಾವ ಥರ ಅಂದರೆ ಫೋಟೋ ಹಾಕಿದ್ರು, ಅದನ್ನ ನೆಟ್ಟಾಸ್ ಪೆನ್ಸಿಲ್ ಕೆಲಸ ಐತೆ ಪ್ಯಾಕಿಂಗ್ ಅಂತಂದು. ಪ್ಯಾಕಿಂಗ್ ಕೆಲಸ ಇದೆ ಅಂತ? ಹಾಂ. ಅದು 10 ಡೇಸಿಗೆ 15,000 ಸ್ಯಾಲ್ರಿ ಅಂತ ಇತ್ತು. 10 ದಿನಕ್ಕೆ 15,000 ಕೊಡ್ತೇನೆ ಅಂತ ಅಂದಿದ್ರು. ಹಾಂ ಹಾಂ. ಅದು 10 ದಿನದಲ್ಲಿ 100 ಪ್ಯಾಕ್ನ ನಾವು ಪ್ಯಾಕ್ ಮಾಡ್ಬೇಕು. ಅದನ್ನ ಐಟಮ್ಸ್ ಅವರೇ ಕೊಡ್ತಾರಂತೆ, ನಾವು ಪ್ಯಾಕ್ ಮಾಡಿ 10 ಡೇಸಲ್ಲಿ ಕಳಿಸ್ಬೇಕಂತೆ. ಅವರು ದುಡ್ಡು ಹಾಕ್ತಾರಂತೆ. ಅಡ್ರೆಸ್ ಕೊಟ್ಟಿದ್ರ ಅವರು ಎಲ್ಲಿ ಕಳಿಸ್ಬೇಕಂತ? ಅಡ್ರೆಸ್ ಏನೂ ಕೊಟ್ಟಿಲ್ಲ ಅವರು. ಮೊದಲೇ ಫೋನ್ನಲ್ಲೇ ಇನ್ಸ್ಟಾಗ್ರಾಮ್ನಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮನ್ನ? ಹಾಂ, ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮಾಡಿದೆ, ಆಮೇಲೆ ವಾಟ್ಸಪ್ಪಲ್ಲಿ ಇದು ಮಾಡಿದ್ರು, ಮೆಸೇಜ್ ಮಾಡಿದ್ರು. ಓಕೆ. ಅದು ಅವರು ಅಪ್ಲೈ ಅಂತ ಇರುತ್ತಲ್ಲ, ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ ಮೆಸೇಜಿಗೆ ಕನೆಕ್ಟ್ ಆಕೈತ್ರಿ. ಅಪ್ಲೈ ಮಾಡತ್ಲೆ ವಾಟ್ಸಪ್ ನಂಬರ್ಗೆ ಹೋಯ್ತದು? ಹಾಂ ವಾಟ್ಸಪ್ ನಂಬರ್ಗೆನೆ ಹೋಯ್ತದು. ಹಂಗೆ ಹೋಗಿದ್ದಾಗ ವಾಟ್ಸಪ್ ಮೂಲಕನೇ ಇದಾಗಿದ್ದು, ಮಾತಾಡಿದ್ದು ಎಲ್ಲದು. ಅವರು ಹಂಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರು, ಹಿಂಗೆ 10 ಡೇಸಲ್ಲಿ 100 ಪ್ಯಾಕ್ ಮಾಡ್ಕೊಡೋದು ಪ್ಯಾಕಿಂಗ್ನ, 2 ಡೇಸಲ್ಲಿ ನಾವು ಅಡ್ವಾನ್ಸ್ ಸ್ಯಾಲ್ರಿ ಕೊಡ್ತೀವಿ ಅಂತ ಅಂದ್ರು. 100 ರೂಪಾಯಿ ಮಾಡಿಕೊಟ್ರೆ ಅಡ್ವಾನ್ಸ್ ಕೊಡ್ತಾನೆ? ಎಷ್ಟು ದಿನದಲ್ಲಿ ಕೊಡ್ತಾನೆ ಅಂದ್ರೆ ಅಡ್ವಾನ್ಸು? 2 ಡೇಸಲ್ಲಿ ಅಡ್ವಾನ್ಸ್ ಕೊಡ್ತೇನೆ ನಿಮಗ ಅಂತ ಅಂದ್ರು. ಸರಿ ಬಿಡು ಅಂತ ನಾನು ಫಸ್ಟಿಗೆ 650 ರೂಪಾಯಿ ಪೇ ಮಾಡಿದೆ. 650? ಆ ನಂಬರಿಗೆ ಫೋನ್ ಪೇ ಮಾಡಿದ್ರಾ ಏನು ಗೂಗಲ್ ಪೇ ಮಾಡಿದ್ರಾ? ಅವ್ರು ಫೋನ್ ಪೇ ಗೂಗಲ್ ಪೇ ಯಾವ್ದೈತೆ ಅದು ಮಾಡು ಅಂದ್ರೆ ನನ್ನ ಕಡೆ ಫೋನ್ ಪೇ ಇರೋದಕ್ಕೆ ಫೋನ್ ಪೇನೇ ಮಾಡಿದೆ ನಾನು. ಅವ್ರ ನಂಬರ್ ಕಳಿಸಿದ್ರು ಒಂದು, ಆ ನಂಬರ್ಗೆ ನಾನು ಫೋನ್ ಪೇ ಮಾಡಿದ್ರಲ್ಲ ಅದೇ ನಂಬರ್ ಮಾಡಿದ್ರು ಬೇರೆ ನಂಬರ್? ಇಲ್ಲ 2 ನಂಬರ್ ಇತ್ತು. ವಾಟ್ಸಪ್ ಮೆಸೇಜ್ ಮಾಡಿದ್ದೆ ಬೇರೆ ನಂಬರು, ಆಮೇಲೆ ಅವರು ಫೋನ್ ಪೇ ಮಾಡೋದಕ್ಕೆ ಕಳ್ಸಿರೋದೇ ಬೇರೆ ನಂಬರು. ಓಕೆ. 2 ನಂಬರ್ ಕಳ್ಸಿದ್ರು ಅವರು. ನಾನು ಫಸ್ಟ್ ಮಾಡಿದೆ, ಅವ್ರು ಏನಂದ್ರು ಡೀಟೇಲ್ಸ್ ಕಳ್ಸಿದ್ರು, 650 ರೂಪಾಯಿ ಕೊಡ್ರಿ, 2 ನಿಮಿಷದಲ್ಲಿ ನಾನು 600 ರೂಪಾಯಿ ನಿಮ್ಗೆ ರಿಟರ್ನ್ ಕೊಡ್ತೀನಿ ಅಂತ ಅಂದ್ರು. ಓಕೆ. ಸರಿ ಬಿಡು ಏನೋ ಕೊಡ್ತಾರೇನೋ ಅಂತ ನಾನು ಕೊಟ್ಟೆ, ಹಾಕಿದೆ ಅವರಿಗೆ, ಫೋನ್ ಪೇ ಮಾಡಿದೆ. ಎಷ್ಟು ಹಾಕಿದ್ರಿ ಫಸ್ಟಿಗೆ 650 ರೂಪಾಯಿ ಹಾಕಿದೆ. ಓಕೆ. ಆಮೇಲೆ ನಿಮ್ದು ರಿಜಿಸ್ಟರ್ ಆಗ್ಬೇಕು, 1,999 ರೂಪಾಯಿ ಹಾಕ್ರಿ ಅಂತ ಅಂದ್ರು. ಮತ್ತೆ ವಾಪಸ್ ಅವತ್ತೇ ಅಂದ್ರ ಏನು ಲೇಟ್ ಆಗಿ ಮತ್ತೆ ಮೆಸೇಜ್ ಮಾಡಿ ಹೇಳಿದ್ರು? ಮೆಸೇಜ್ ಮಾಡಿ ಹೇಳಿದ್ರು. ಏನಂದ್ರು? ನಿಮ್ದು ID ಎಲ್ಲ ಕ್ರಿಯೇಟ್ ಆಗ್ಬೇಕು, ರಿಜಿಸ್ಟರ್ ಆಗ್ಬೇಕು, ನಿಮ್ಗೆ 1,999 ರೂಪಾಯಿ ಹಾಕ್ರಿ ಅಂತ ಅಂದ್ರು. ಅದನ್ನು 2 ನಿಮಿಷದಲ್ಲೇ ನಾನು ರಿಟರ್ನ್ ಕೊಡ್ತೀವಿ, 1,999 ಪ್ಲಸ್ 600 ರೂಪಾಯಿ ರಿಟರ್ನ್ ಕೊಡ್ತೀನಿ ನಾನು 2 ನಿಮಿಷದಲ್ಲೇ ಅಂತ ಅಂದ್ರು. 2 ನಿಮಿಷದಲ್ಲಿ ಹೇಗೆ ಮತ್ತೆ ಹಾಕಿಸ್ಕೋಬೇಕು ಯಾಕೆ? ನಂಗೆ ಅದೇ ಅರ್ಥ ಆಗ್ಲಿಲ್ಲ. ಕೊಡ್ತಾರೇನೋ, ಅವ್ರು ಹೇಳೋದ್ ನೋಡ್ಬಿಟ್ಟಿದ್ರೆ ನಿಜವಾಗ್ಲೂ ನಂಬೇ ಬಿಡ್ಬೇಕು, ಕೊಟ್ಟೆ ಬಿಡ್ತಾರೇನೋ ಅನ್ನೋ ತರ ಇತ್ತು. ಅದಕ್ಕೆ ನಾನು ಏನೋ ಕೊಡ್ಬೋದು ಬಿಡು ಅಂತ ನಾನು ಹಾಕಿದೆ. ಅದಾದ್ಮೇಲೆ ಮತ್ತೆ ನಿಮ್ದು ರಿಜಿಸ್ಟರ್ ಆಗ್ತಿದೆ ಅಂತಂದು ಅದೊಂದಿಷ್ಟು ಫೋಟೋ ಕಳ್ಸಿದ್ರು. ಅದು ಪ್ಯಾಕಿಂಗ್ ಗೂಡ್ಸ್ ಎಲ್ಲ ಇರುತ್ತಲ್ಲ, ವಸ್ತು ಇರುತ್ತಲ್ಲ ಅದೆಲ್ಲ ಕಳ್ಸಿದ್ರು. ಅವನ್ನೆಲ್ಲ ಫೋಟೋಸ್ ಕಳಿಸಿ ನನಗೆ? ಓಕೆ. ಮತ್ತೆ ಅಷ್ಟು ಕಳ್ಸಿದ್ಮೇಲೆ ಮತ್ತೆ ನೆಕ್ಸ್ಟ್ ನಿಮ್ದು 2 ಡೇಸಲ್ಲಿ ಇದು ವಸ್ತು ಎಲ್ಲ ನಿಮ್ ಮನೆಗ್ ಬರ್ತಾವು, ಐಟಮ್ಸ್ ಎಲ್ಲ. ಅದಕ್ಕೆ ಕಳಿಸ್ಕೊಡ್ಬೇಕು ಅಂದ್ರೆ ನಾವು ನಿಮ್ದು 3,349 ರೂಪಾಯಿ ಹಾಕ್ರಿ ಅಂತ ಅಂದ್ರು. ನಾನ್ ಕೇಳ್ದೆ, ಇವಾಗ ಇಷ್ಟೇ ಅಂತ ಹೇಳಿದ್ರಿ, ಮತ್ತೆ ದುಡ್ಡು ಹಾಕಿಸ್ಕೊಳತ್ತೀರಿ, ನೀವು ನಂಗೆ ಮೋಸ ಮಾಡಾಕತ್ತೀರಿ, ಬೇಡ ನಾ ಹಾಕಂಗಿಲ್ಲ, ನನ್ ದುಡ್ಡು ನಂಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ದೆ.
ಇಲ್ಲ ದೇವ್ರಾಣಿಗೂ ನಿಜಾನೇ ಹೇಳ್ತಿದೀವಿ, ಇದು ಸರ್ಕಾರ ಸ್ಕೀಮ್ ಇರೋದು, ನಾವ್ ಹಂಗೆಲ್ಲ ಮೋಸ ಮಾಡಂಗಿಲ್ಲ, ನಿಜ ನಂಬ್ರಿ ಅಂತ ಹೇಳಿದ್ರು. ಓಕೆ ಬಿಡು ಸರ್ಕಾರದಂದ್ರೆ ಇರ್ಬೋದೇನೋ ಅಂತ ನಾನು ಅದ ಹಾಕ್ದೆ. ಆಮೇಲೆ ಅವ್ರ ಏನಂದ್ರು ಇದೇ ಲಾಸ್ಟ್ ಅಮೌಂಟ್, ಮತ್ತೆ ಕೊಡೋಂಗಿಲ್ಲ ನೀವು, ಇದೇ ಲಾಸ್ಟ್ ಆದ್ಮೇಲೆ ನಿಮ್ದು ರಿಜಿಸ್ಟರ್ ಆಗೈತಿ ಇವಾಗ, ಗೂಡ್ಸ್ ಕಂಪ್ನಿಯಿಂದ ಆಚೆ ಬರೋದಷ್ಟೇ ಇವಾಗ ಅಂತ ಅಂದ್ರು. ಸರಿ ಅಂತ ನಾನು ಹಾಕ್ದೆ. ಹಾಕಿ ಆದ್ಮೇಲೆ ಮತ್ತೆ ನಿಮ್ದೆಲ್ಲ ಮನಿಗೆಲ್ಲ ಕಳಿಸ್ಬೇಕು ಅಂದ್ರೆ ನೀವು 5,499 ರೂಪಾಯಿ ಹಾಕ್ಬೇಕು ಅಂತ ಅಂದ್ರು. 5,499 ಮತ್ತೆ? ಹಾ. ನಂಗೆ ಅವಾಗ ಡೌಟ್ ಬರಕ್ ಶುರು ಆಯ್ತು, ಇವ್ರೇನ್ ಹಾಕ್ತೀನಿ ಅಂತ ಹಾಕಾಕೊಟ್ಟು ಮತ್ತೆ ಹಾಕಿಸ್ಕೊಳಕತ್ತಾರಲ್ಲ ಅಂತಂದು. ಆಮೇಲೆ ನಾನು ಇಲ್ಲ ಬಿಡಿ ನನ್ನ ಹತ್ರ ದುಡ್ಡಿಲ್ಲ, ನಾ ಹಾಕಂಗಿಲ್ಲ, ಇವಾಗ ಆಲ್ರೆಡಿ ಹಾಕಿರೋ ದುಡ್ಡನ್ನ ನೀವೇ ನನಗೆ ಕೊಡ್ಬೇಕು, ಕೊಟ್ಬಿಡ್ರಿ ಅಂತ ಅಂದೆ. ಕೊಡ್ತೀವಿ 2 ನಿಮಿಷದಲ್ಲಿ ಅಷ್ಟು ಟೋಟಲ್ ಅಮೌಂಟ್ ನಿಮ್ಗೆ ಕೊಡ್ತೀವಿ, ನೀವು ಹಾಕ್ರಿ ಮೊದ್ಲು ಅಂತ ಅಂದ್ರು. ಇಲ್ಲ ನಾನು ಕೊಡಲ್ಲ, ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ, ಕೊಡಂಗಿಲ್ಲ ನಾನು, ನೀವೇ ಕೊಟ್ಬಿಡ್ರಿ ನನಗೆ, ನೀವು ಮೋಸ ಮಾಡಕತ್ತೀರಂತ ಗೊತ್ತಾಯ್ತು ನನಗೆ, ಕೊಟ್ಬಿಡಿ ಅಂದೆ. ಇಲ್ಲ ನಾನು ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ದೀನಿ, ಕೊಡ್ತೀನಿ ಆಮೇಲೆ ಕೊಡ್ತೀನಿ, ಫಸ್ಟ್ ಕೊಡ್ರಿ ಆಮೇಲೆ ಕೊಡ್ತೀನಿ ಅಂತ ಪದೇ ಇದೇ ಹೇಳತ್ತಿದ್ರು. ಇಲ್ಲ ಬಿಡಿ ನನ್ನ ಕಡೆ ಕೊಡಕ್ ದುಡ್ಡಿಲ್ಲ ಅಂತ ಅಂದೆ. ಅವ್ರು ಮತ್ತೆ ಅದು ಯಾರ್ದಾರ ಕಡೆ ಇರ್ತಾವಲ್ಲ, ಯಾರ್ದಾರ ಕಡೆ ಇಸಿದ್ ಕೊಡ್ಸು ಅಂತ ಅಂದ್ರು. ಯಾರು ಕೇಳಿದ್ರೆ ಯಾರು ಕೊಡಂಗಿಲ್ಲ ಅಷ್ಟು ಅಮೌಂಟ್, ಕೊಡಕ್ ಆಗಲ್ಲ ನಂಗೆ, ನೀವೇ ಕೊಟ್ಬಿಡ್ರಿ, ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ನೋಡು ಅಂತ ಅಂದೆ. ಅವಾಗ ಅವರು ನೀವ್ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದಿಂದ ದೊಡ್ಡ ಸಮಸ್ಯೆ ಅನುಭವಿಸ್ತೀರಿ ನೋಡು ಅಂತ ಅಂದ್ರ. ಬೇಡ ನಂಗೆ ನಾ ಕೊಡಂಗಿಲ್ಲ, ನೀನ್ ಕೊಡೋ ಕೆಲ್ಸ ಬೇಡ, ಏನಿಲ್ಲ ನನ್ನ ಅಮೌಂಟ್ ನನಗೆ ಕೊಟ್ಬಿಡ್ರಿ ಅಂದೆ. ಇಲ್ಲ ಕೊಡ್ತೀವಿ, ನೀವು ಮೊದ್ಲು ಹಾಕ್ರಿ ಅಂತ ಅಂದ್ರು. ಇಲ್ಲ ನಾ ಕೊಡಲ್ಲ ಅಂತ ಹೇಳ್ದೆ. ಮತ್ತು ಅವರು ನಿಮ್ ಆಧಾರ್ ಕಾರ್ಡ್ ಮೇಲೆ ನಾನು 11 ಲಕ್ಷ ರೂಪಾಯಿ ಸಾಲ ತಗೊಂತೀನಿ ಅಂತ ಅಂದ್ರು. ಏನೋ ಆಧಾರ್ ಕಾರ್ಡ್ ಮೇಲೆ 11 ಲಕ್ಷ ತಗೊಂತಾರೆ ಅಂತ? 11 ಲಕ್ಷ. ಹುಡುಗಿನ ಹುಡುಗನ? ಹುಡುಗಿ ಅದು. ಹುಡುಗಿ. ಓಕೆ. 11 ಲಕ್ಷ ರೂಪಾಯಿ ಸಾಲ ತಗೊಂತೀನಿ ಅಂದ್ರು. ನಂಗೆ ಒಂದ್ಸರಿನೂ ಈ ತರ ಅನುಭವ ಆಗಿರ್ಲಿಲ್ಲ, ಅದ್ಯಾಕೋ ಭಯ ಅನ್ಸಕತ್ತು. ಅಷ್ಟಕ್ಕೆ ನಂಗೆ 3 hours ಟೈಮ್ ಕೊಡಿ, ನಾನು ಅಮೌಂಟ್ ಎಲ್ಲಾದ್ರೂ ಹುಡುಕಿ ಕೊಡ್ತೀನಿ ಅಂತ ಸುಳ್ಳು ಹೇಳ್ದೆ. ಸುಳ್ಳು ಹೇಳಿ ಅಷ್ಟಕ್ಕೆ ಸ್ಟಾಪ್ ಮಾಡಿ ನಮ್ಮ ಮಾಮಾಗ್ ಕಾಲ್ ಮಾಡ್ದೆ, ಹುಬ್ಳಿಲಿದ್ದಾರೆ ಅವರು, ಮಂಜು ಅಂತ. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವರು ಸೈಬರ್ ನಂಬರ್ ಕೊಟ್ರು, 1930. ಇದು ಕಾಲ್ ಮಾಡು, ನಿನ್ ಪ್ರಾಬ್ಲಮ್ಸ್ ಏನೇನೈತಿ ಎಲ್ಲ ಹೇಳು, ಸಾಲ್ವ್ ಮಾಡ್ತಾರ ಅಂತಂದು. ನಾನು ಅದಕ್ಕೆ ಕಾಲ್ ಮಾಡಿದ್ದೆ. ಕಾಲ್ ಮಾಡಿದ್ರಿ, ನನ್ನ ನಂಬರ್ ಯಾರು ಕೊಟ್ರು ನಿಮಗೆ? ನಿಮ್ ನಂಬರ್ ನಂಗೆ ನಮ್ಮ ಅಕ್ಕನ ಫ್ರೆಂಡ್ ಒಬ್ರಿದ್ರು, ಅವ್ರು ಕೊಟ್ರು ನಿಮ್ ನಂಬರ್ನ. ಅವರು ಪೊಲೀಸೇ, ಅವರು ನಿಮ್ ಫ್ರೆಂಡ್ ಅಂತ ನಿಮ್ ನಂಬರ್ ನನಗೆ ಕೊಟ್ರು. 1930 ಕಾಲ್ ಮಾಡಿದ್ರಿ? ಮಾಡಿದ್ವಿ. ಅದ್ರಾಗ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ರಾ ನಿಮ್ಗೆ? ಕೊಟ್ಟಿದ್ರು ಅವರು, ಅದಕ್ಕೆ ನಾನು ಎಲ್ಲ ಡೀಟೇಲ್ಸ್ ಕಳಿಸಿದ್ದೆ. ಏನೇನ್ ಕಳ್ಸಿದ್ರಿ ಡೀಟೇಲ್ಸ್? ನನ್ನ ಆಧಾರ್ ಕಾರ್ಡು ಮತ್ತೆ ಒಂದು ಫೋಟೋ ಕೇಳಿದ್ರು. ಆಮೇಲೆ ಅದು ಟ್ರಾನ್ಸಾಕ್ಷನ್ ಆಗಿರೋದು ಸ್ಕ್ರೀನ್ ಶಾಟ್ ಕಳಿಸು ಅಂದಿದ್ರು. ಒಂದೇ ದಿನದಲ್ಲೇ ಕಳ್ಸಿರೋ ಅಥವಾ ಬೇರೆ ಬೇರೆ ದಿನ ಕಳ್ಸಿರೋ ಅಂತ ಕೇಳಿದ್ರು. ನಾನು ಒಂದೇ ದಿನ ಕಳ್ಸಿದ್ನಲ್ಲ, ಅದಷ್ಟು ಮೂರ್ ಸರಿ ಟ್ರಾನ್ಸಾಕ್ಷನ್ ಆಗಿತ್ತು, 3 ಕಳ್ಸಿದೆ ನಾನು. 3 ಕಳ್ಸಿದ್ರಿ? ಓಕೆ. ಆಮೇಲೆ ಅವರು ಚೆಕ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಒಂದು half an hour ಆದ್ಮೇಲೆ ಕಾಲ್ ಮಾಡಿದ್ರು ಅವರು. ಓಕೆ, ಕಾಲ್ ಮಾಡಿ ಕೇಳಿದ್ರು, ಮತ್ತೆ ಅಡ್ರೆಸ್ ಎಲ್ಲ? ಅಡ್ರೆಸ್ ಕೇಳಿದ್ರು, ನಿಮ್ದ ಊರು ಯಾವ ಊರು, ಆಮೇಲೆ ಜಿಲ್ಲೆ ಯಾವ್ದು, ತಾಲೂಕು, ಆಮೇಲೆ ನಿಮ್ ಹೆಸರು, ಫಾದರ್ ನೇಮ್, ಆಮೇಲೆ ಬ್ಯಾಂಕ್ ಅಕೌಂಟ್ ಕೇಳಿದ್ರು. ಆಮೇಲೆ ನಿಮ್ದು ಸ್ಟೇಷನ್ ಯಾವ್ದು ಬರುತ್ತೆ ಅಂತ ಕೇಳಿದ್ರು. ಅದು ಯಾವ್ದು ಇಂಟೆನ್ಷನ್ ಮೇಲೆ ದುಡ್ಡು ಕೊಟ್ರಿ ಅಂತ ಕೇಳಿದ್ರು. ಜಾಬ್ ಪರ್ಪಸ್ ಅಂತ ಹೇಳಿದ್ರ? ಜಾಬ್ ಪರ್ಪಸ್ ಹೇಳ್ದೆ. ಆಮೇಲೆ ಎಷ್ಟು ದುಡ್ಡು ತಗೊಂಡಿದ್ದಾರೆ ಅಂತ ಕೇಳಿದ್ರು. ಆಮೇಲೆ ಟ್ರಾನ್ಸಾಕ್ಷನ್ ಎಷ್ಟು ಮಾಡಿದ್ರೆ ಅಂತ ಕೇಳಿದ್ರು. ಆಮೇಲೆ ಒಂದೇ ಅಕೌಂಟಿಗೆ ಹಾಕಿರಾ, ಒಂದೇ ನಂಬರಿಗೆ ಹಾಕಿರಾ ಅಥವಾ ಬೇರೆ ಬೇರೆ ನಂಬರಿಗೆ ಹಾಕಿರಾ ಅಂತ ಕೇಳಿದ್ರು. ಹೇಳ್ದೆ, ಎಲ್ಲ ಡೀಟೇಲ್ಸ್ ಕೊಟ್ಟೆ ಅವರಿಗೆ. ಟ್ರಾನ್ಸಾಕ್ಷನ್ ಐಡಿ ಎಲ್ಲ ಕೊಟ್ರ, ಅವನ್ನ ಸ್ಕ್ರೀನ್ ಶಾಟ್ ಹೊಡೆದು ಕೊಟ್ರ ಅವನ್ನ? ಕೊಟ್ಟೆ ಅದೆಲ್ಲ. ಓಕೆ. ಕಂಪ್ಲೇಂಟ್ ತಗೊಂಡಿದಾರಲ್ಲ? ತಗೊಂಡಿದ್ದಾರೆ, ಆಗ್ಲೇ ತಗೊಂಡ್ರು. ಕೊಟ್ಟಿದಾರಾ? ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕಾಪಿ, ಅದ್ರೊಳಗೆ ಫ್ರೀಸ್ ಮಾಡಿದ ಅಮೌಂಟ್ ಎಲ್ಲದೂ ಇದೆ. ನಾನು ಏನೇನ್ ಹೇಳಿದ್ನಲ್ಲ ಅವರಿಗೆ, ಅದೆಲ್ಲ ಡೀಟೇಲ್ಸ್ ಇದೆ ಕಂಪ್ಲೇಂಟ್ ಅಲ್ಲಿ. ಓಕೆ. ಅದಾಗಿನ ಮೇಲೆ ಒಂದ್ ಮೆಸೇಜ್ ಬರ್ತದೆ ನಿಮ್ಗೆ. ಇದಾಗಿನ ಮೇಲೆ ಈಗೆಲ್ಲ ಕಂಪ್ಲೇಂಟ್ ಆಗಿರ್ತದಲ್ಲ, ಆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿನ ಮೇಲೆ ನಿಮಗೆ ಬರ್ತದೆ, ಒಂದು ಮೆಸೇಜ್ ಬರ್ತದೆ. ಆ ಮೆಸೇಜ್ ಬಂದಿದೆಯಾ?
ಅದು ಹೋಲ್ಡ್ ಅಂತನಾ? ಹೋಲ್ಡ್ ಅಂತ ಬರ್ತದೆ. ಹಾ ಬಂದಿದೆ ಅದು. ಬಂದಿದೆಯಲ್ಲ, ಓಕೆ. ಬಂದ್ರೆ ಅದು ಏನೂ ಆಗಲ್ಲ, ಅಕೌಂಟಲ್ಲಿ ಫ್ರೀಸ್ ಆಗಿರ್ತದೆ ಅಮೌಂಟ್, ಪ್ರಾಬ್ಲಮ್ ಇಲ್ಲ. ಅದು ಮತ್ತೆ ನಾವು ಬೇರೆದವ್ರ ಜೊತೆ ಟ್ರಾನ್ಸಾಕ್ಷನ್ ಮಾಡ್ಬೋದಲ್ಲ ಅಮೌಂಟ್ ಎಲ್ಲ? ನೀವು ಮಾಡ್ಬೋದು, ಅವ್ರು ಮಾಡಕ್ಕಾಗಲ್ಲ ಅಷ್ಟೇ. ಹೌದು. ಆಮೇಲೆ ಮತ್ತೇನು ಗೊತ್ತಾ, ಅವ್ರು ಆಮೇಲೆ ಮತ್ತೆ ನಂಗೆ ಮೆಸೇಜ್ ಮಾಡಿದ್ರು. ಮತ್ತೆ ಮೆಸೇಜ್ ಮಾಡಿದ್ರು ಅವರು? ಓಕೆ. ಮತ್ತೆ ಮೆಸೇಜ್ ಮಾಡಿದ್ರು, ಆದ್ರೆ ಬೇರೆ ಅಕೌಂಟ್ ನಂಬರಿಗೆ ದುಡ್ಡು ಕಳ್ಸೋದಕ್ಕೆ ಬೇರೆ ನಂಬರ್ ಕಳ್ಸಿದ್ರು ಅವರು. ಏನಂದ್ರು ಮತ್ತೆ ವಾಪಸ್? ಈ ನಂಬರ್ಗೆ ದುಡ್ಡು ಕಳಿಸಿ, ನೀವು ದುಡ್ಡು ಕಳ್ಸಿಲ್ಲಲ್ಲ ಇನ್ನು ಅಂತಂದು. ನಾ 3 hours ಟೈಮ್ ಕೇಳಿದ್ನಲ್ಲ ಅವರಿಗೆ, 3 hours ಆದ್ಮೇಲೆ ಮೆಸೇಜ್ ಮಾಡಿದ್ರು ಅವ್ರು, ನೀವು ದುಡ್ಡು ಇನ್ನೂ ಹಾಕಿಲ್ಲಲ್ಲ, ಈ ನಂಬರಿಗೆ ಕಳಿಸಿ ಅಂತ ಬೇರೆ ನಂಬರಿಗೆ ಕೊಟ್ಟಿದ್ರು ಅವರು. ಓಕೆ. ನಾನು ಆಲ್ರೆಡಿ ಸೈಬರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ನಲ್ಲ, ತಲೆ ಕೆಡ್ಸ್ಕೊರ್ಲಿಲ್ಲ. ಒಳ್ಳೆ ಅವ್ರು ಇನ್ನೊಮ್ಮೆ ಕಾಂಟ್ಯಾಕ್ಟ್ ಮಾಡ್ತಾರ, ನಿಮ್ ನಂಬರ್ ತಗೊಂಡಿರ್ತಾರಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿರ್ತಾರ, ಹಾಕಕ್ ಹೋಗ್ಬೇಡಿ. ಹೊಳ್ಳಿ ವಾಪಸ್ ಕಾಂಟ್ಯಾಕ್ಟ್ ಮಾಡಿದ ಮ್ಯಾಗ ನಿಮ್ಗೆ ಗೊತ್ತಾಗ್ತದ ಅವ್ರಿಗೆ ಫ್ರೀಸ್ ಆಗಿರ್ತದಲ್ಲ ಅಮೌಂಟ್, ತೆಗಿಯಕ್ಕೆ ಟ್ರೈ ಮಾಡಿರ್ತಾರ, ಅಮೌಂಟ್ ಬಂದಿಲ್ಲ ಅದು. ಹೌದು. ನೀವು ಒಂದ್ ತಾಸು ಆಮೇಲೆ ಮತ್ತೆ ನಾನ್ ದುಡ್ಡಿಲ್ಲ ಅಂದಿದ್ದಕ್ಕೆ ಅವರು ನಿನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಹೇಳು ಅಂತಾನು ಕೇಳಿದ್ರು ನನ್ನ. ಓಕೆ. ಈ ತರ ಏನೋ ಒಂದು ನಿಮ್ ಕಡೆ ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಕೊಂಡೆ ಅವ್ರು ಇದು ಮಾಡ್ತಾರೆ. ಓಕೆ. ಇನ್ನೊಮ್ಮೆ ಈ ತರ ಇದನ್ನ ಫ್ರಾಡಿಗೆ ಇದಾಗಕ್ ಹೋಗ್ಬೇಡ್ರಿ. ಯಾರು ಕೂಡ ಒಂದ್ 10 ದಿನದಾಗ 15,000 ಕೊಡಲ್ಲ ಪಾರ್ಟ್ ಟೈಮ್ ಜಾಬ್ ಅಂತಂದು. ಈಗ ಎಲ್ಲಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರ, ಪಾರ್ಟ್ ಟೈಮ್ ಜಾಬ್ ಇದೆ, ಇಷ್ಟಿದೆ ತಗೊಳ್ಳಿ, ನಿಮಗೆ ರಾ ಮೆಟೀರಿಯಲ್ಸ್ ಕಳಿಸ್ತೀವಿ, ಇಷ್ಟು ಅಮೌಂಟ್ ಹಾಕಿ, ಫಸ್ಟ್ ನಾವೇ ಕೊಡ್ತೇವೆ ಅಂತ ಹೇಳ್ತಾರೆ. ಹೌದು. ಆಮೇಲೆ ನಿಮ್ ಕಡೆ ಅಮೌಂಟ್ ಹಾಕಿಸ್ಕೊಂಡು ಸಾಲ್ಕಲ್ಲ, ಒಂದು ನಿಮ್ಮಂತವ್ರು ಒಂದು 10 ಜನ ಸಿಕ್ಕರು 60,000 ರೂಪಾಯಿ ಆಯ್ತು ಅವ್ರಿಗೆ. 60,000 ಅವರು ಇತ್ತ ಕಂಪ್ಲೇಂಟ್ ಕೊಡಕ್ಕೂ ಬರಲ್ಲ, ಒಂದಿಷ್ಟು ಜನಕ್ಕೆ ಗೊತ್ತೇ ಇರಲ್ಲ. ಈಗ ನೀವು ನಮಗ್ ಕೇಳಿದ್ರಿ, ನಿಮ್ಮ ಮಾಮಾರ್ ಅದಾರ ಅಂತ ಕೇಳಿದ್ರಿ, ಹಂಗಾಗಿ ಕಂಪ್ಲೇಂಟ್ ಕೊಟ್ರಿ, ಚಲೋ ಆಯ್ತು. ಆ ಅಮೌಂಟ್ ಹೋಲ್ಡ್ ಆಯ್ತು, ಅವ್ರ ಅಕೌಂಟ್ನಾಗ ಅವ್ರು ತೆಗಿಯಕ್ ಬರಲ್ಲ, ಆ ತರ ಆಯ್ತು. ಆಯ್ತು, ಓಕೆ ಅಮ್ಮ. ಈಗ ಫ್ರೀಸ್ ಆಗಿದೆಲ್ಲ ಅಮೌಂಟ್, ಹೋಲ್ಡ್ ಆಗಿದೆಲ್ಲ, ಅದು ಏನಾಗಲ್ಲ, ನಿಮ್ಗೆ ಬರ್ತದ, ಅದು ನಾಳೆ ಬಂದೇ ಬರ್ತದ, ಟೆನ್ಷನ್ ತಗೋಬೇಡಿ. ನೆಕ್ಸ್ಟ್ ಪ್ರೊಸೆಸ್ ನಾನು ನಿಮ್ಗೆ ಹೇಳ್ತೇನೆ ಅಂತ, ಫೋನ್ ಮಾಡಿ. ಓಕೆ. ಅದು ಫೋಟೋಸ್ ಎಲ್ಲ ಕಳಿಸಿ ಈಗ ನನಗೆ. ಏನು ಅವರು ಅಡ್ವರ್ಟೈಸ್ ಹೇಳಿದ್ರಲ್ಲ ನಿಮಗೆ, ಏನೇನು ಕೊಡ್ತೇವೆ ಅಂತಂದು, ರಾ ಮೆಟೀರಿಯಲ್ಸ್ ಕಳಿಸ್ತೀವಿ ಅಂತಂದ್ರಲ್ಲ, ಅದನ್ನೆಲ್ಲ ಕಳಿಸಿ ನಂಗೆ. ಕಳಿಸ್ತೇನೆ. ಓಕೆ. ಥ್ಯಾಂಕ್ ಯು.